ಕಿಂಗ್ ಆಫ್ ಕರಪ್ಷನ್ ಎಂದ ಡಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗುನ್ನ ಇಟ್ಟಿದ್ದಾರೆ. ನಾನು ಕಾರ್ಪೊರೇಷನ್ ನಲ್ಲೂ ಕೂಡ ಕಸ ಎತ್ತಿದ್ದೀನಿ, ಸಿನಿಮಾ ಡಬ್ಬ ಹೊತ್ತಿದ್ದೀನಿ. ನಮ್ಮ ಕಾಲದಲ್ಲಿ ಯಾವುದೇ ಸಿಡಿ ಇರಲಿಲ್ಲ. ಕಂಡ ಕಡೆ ಕೊಳ್ಳೆ ಹೊಡೆಯೋದು ಅಂತ ಜೀವನ ಎಲ್ಲ ನಾವು ಮಾಡಿಲ್ಲ. ಭಾನುವಾರ ಕೂಡ ಸಭೆ ನಡೆಸಿ ನನ್ನ ವಿರುದ್ಧ ದಾಖಲೆ ಹುಡುಕ್ತಾ ಇದ್ದಾರೆ. 41 ವರ್ಷದಿಂದ ಕಷ್ಟಪಟ್ಟಿರುವಂತಹ ಆಸ್ತಿ ನಮ್ಮದಾಗಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ನಾನು ಕಸ ಹೊರ್ತಾ ಇದ್ದಿದ್ದು ಅದೆಲ್ಲ ಹೇಳವ್ರೆ. ನಾವು ಕಸನೂ ಹೊರ್ತೀವಿ. ನಮಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡ್ತೀವಿ. ಜೀವನದಲ್ಲಿ ದುಡಿಮೆ ಮಾಡಲಿಕ್ಕೆ ಇವರುಗಳ ಥರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸರ್ಕಾರದ ಆಸ್ತಿ ಲೂಟಿ ಹೊಡೆಯೋಕ್ಕಂತ ಕೆಲಸ ಮಾಡಿಲ್ಲ. ಚರ್ಚೆ ಮಾಡೋ ಸಮಯ ಇದೆ. ಪಾಪ ಇವರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿ ಕಾಂಗ್ರೆಸ್ನ ಸರ್ಕಾರ ತರಲಿಕ್ಕೆ ಯಾರು ಪಾಪ ಇವ್ರ ಹಿಂದೆ ನಿಂತಿರಲ್ಲ, ದೇವ್ರಿಗೆ ಹರಸ್ಕೊಂಡು ಅಯ್ಯೋ ಪಾಪ ಇವರು ಒಂದು ಬಾರಿ ಮುಖ್ಯಮಂತ್ರಿ ಆಗಲಿ ಯಾರ್ಯಾರು ಆಗ್ಬಿಟ್ರು ಅಂತೇಳಿ ಅಂಥವ್ರ ಬದುಕಿನ ಜೊತೆನೇ ಚೆಲ್ಲಾಟ ಆಡ್ತಾ ಇದ್ದೀರಿ ನೀವು. ಅಂಥವ್ರ ಬದುಕಿನ ಜೊತೆಯಲ್ಲಿ ಅವ್ರು ಇವತ್ತು ಎಷ್ಟು ಇಡೀ ಶಾಪ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತು ನನಗೆ. ನನ್ನ ಹತ್ರನೇ ಬಂದು ನಿಮ್ಮನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡು ಆಸೆಪಟ್ಟು ದೇವ್ರ ಮುಂದೆ ಬೇಡ್ಕೊಂಡು ಹಲವಾರು ರೀತಿ ಹರಕೆ ಹೊತ್ಕೊಂಡು ಇವತ್ತು ಅವರೆಲ್ಲ ಏನಾದವರೆ ನಿಮ್ಮ ಈ 1 ವರ್ಷದ ಆಡಳಿತದಲ್ಲಿ ಎಲ್ಲಿಗೆ ತಗೊಂಡೋಗಿ ನಿಲ್ಸಿದೆಯಪ್ಪ? ನನ್ನ ಬಗ್ಗೆ ಚರ್ಚೆ ಮಾಡ್ತೀರಾ? ನಾನು ಕಾರ್ಪೊರೇಷನಲ್ಲಿ ಕಸನೂ ಒತ್ತಿದ್ದೀನಿ ದುಡಿಮೆ ಮಾಡಲಿಕ್ಕೆ, ಬದುಕಲಿಕ್ಕೆ. ಅದಷ್ಟೇ ಅಲ್ಲ, ಸಿನಿಮಾ ರಂಗದಲ್ಲಿ ಡಬ್ಬ ಎತ್ಕೊಂಡು ಓಡಾಡಿದ್ದೀನಿ. ಅವತ್ತು ಡಬ್ಬ ಈಗೆಲ್ಲ ಇವರು ಈಗಂತೂ CD ಶಿವ ಈ ಸಿಟಿ ಇರಲಿಲ್ಲ. ಆಗ ಶಿವ ಅವರು CD ಕ್ಯಾಸೆಟ್ ಮಾಡ್ತಿರ್ಲಿಲ್ಲ. ಆಗ ಆಗಿದ್ದೆಲ್ಲ ಡಬ್ಬ ಸಿನಿಮಾಗೆ ಪಿಕ್ಚರ್ ಕಳಿಸ್ತಾ ಇದ್ದಿದ್ದು ನಾವು, ಥಿಯೇಟರ್ ರೀಲ್ಗಳು. ಆ ಡಬ್ಬನೂ ಒತ್ತಿದ್ದೀನಿ. ಆದರೆ ಗೌರವಯುತವಾಗಿ ನಡ್ಕೊಂಡಿದ್ದೀವಿ, ದುಡಿಮೆ ಮಾಡಿದ್ದೇವೆ. ಟಾಂಗ್ ಕೊಡೋ ಕೆಲಸವನ್ನ ಕುಮಾರಸ್ವಾಮಿ ಅವರು ಮತ್ತೆ ಮುಂದುವರೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಪರಿಸ್ಥಿತಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸ್ವಲ್ಪ ದಿನಗಳ ಕಾಲ ಇಬ್ಬರ ನಡುವಿನ ಗುದ್ದಾಟ ತಣ್ಣಗಾಗಿತ್ತು. ಬಟ್ ಈಗ ಮತ್ತೊಂದು ಸಲ ತಾರಕಕ್ಕೇರುವಂತಹ ಸಾಧ್ಯತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶಬೀರ್. ಸ್ವಲ್ಪ ದಿನಗಳ ಕಾಲ ಇಬ್ಬರ ನಡುವಿನ ಮುನಿಸು ಅಥವಾ ಗುದ್ದಾಟ ತಣ್ಣಗಾಗಿತ್ತು. ಈಗ ಮತ್ತೊಂದು ಸಲ ಮತ್ತೊಂದು ಇಶ್ಯೂ ಜೊತೆಗೆ ಇಬ್ರು ಒಬ್ಬರನ್ನೊಬ್ರು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕುಮಾರಸ್ವಾಮಿ ಅವರು ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ತನಿಖಾಸ್ತ್ರದ ಪ್ರಯೋಗವನ್ನ ವಿರೋಧ ಪಕ್ಷಗಳ ವಿರುದ್ಧ ಕೂಡ ಪ್ರಯೋಗ ಮಾಡೋದಕ್ಕೆ ಈಗಿನ ಸರ್ಕಾರ ಮುಂದಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಕಸದ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಒಂದು ವಾಕ್ಸಮರ ತೀವ್ರ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಕಸದ ಟೆಂಡರ್ನಲ್ಲಿ ಅಕ್ರಮ ಆಗ್ತಿದೆ ಅನ್ನುವಂಥ ಆರೋಪವನ್ನ ಮಾಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಬಂದಿದ್ರು. ಅದಕ್ಕೀಗ ಪ್ರತಿ ಹೇಳಿಕೆಯನ್ನು ಕೂಡ ಕೊಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಒಂದ್ ರೀತಿ ಕಿಂಗ್ ಆಫ್ ಕರಪ್ಷನ್ ಅನ್ನುವಂಥ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡರ ಕುಟುಂಬವನ್ನ ಆರೋಪಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾಡಿರುವಂತದ್ದು. ಯಾರು ಎಲ್ಲಿ ಅಕ್ರಮ ಮಾಡಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಬೆಂಗಳೂರಿನಲ್ಲಿ ಎಲ್ಲ ಭೂಮಿಯನ್ನು ಕೂಡ ಕಬಳಿಕೆ ಮಾಡಿ ಅಕ್ರಮವಾಗಿ ಡಿನೋಟಿಫೈ ಮಾಡಿರುವಂತದ್ದು ಯಾರು ಅನ್ನುವಂಥದ್ದು ಕೂಡ ಗೊತ್ತಿದೆ. ಈಗ ಕಸದ ವಿಚಾರದಲ್ಲೂ ಕೂಡ ದೊಡ್ಡ ಪ್ರಮಾಣದ ಅಕ್ರಮವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅವರು ತಮ್ಮ ಆಸ್ತಿಯನ್ನ ಅಥವಾ ತಮ್ಮ ಸಂಪತ್ತಿನ ಬಗ್ಗೆಯೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಈವರೆಗೂ ಕೂಡ ನಾವು ಸಂಪಾದನೆ ಮಾಡಿರುವಂತದ್ದು ಕಳೆದ 41 ವರ್ಷಗಳಲ್ಲಿ ದುಡಿದು ಸಂಪಾದನೆ ಮಾಡಿರುವಂತದ್ದು. ನಾವು ಈ ಹಿಂದೆ ಸಿನಿಮಾ ಪೆಟ್ಟಿಗೆಗಳ ಕೂಡ ಹೊಟ್ಟಿದೀವಿ, ಅದರ ಜೊತೆಗೆ ಕಸವನ್ನ ಕೂಡ ಎತ್ತಿದೀವಿ. ನಾವು ಅಕ್ರಮವಾಗಿ ಯಾವುದೇ ರೀತಿಯಾದಂತಹ ಹಣವನ್ನ ಸಂಪಾದನೆ ಮಾಡಿಲ್ಲ. ಕಷ್ಟಪಟ್ಟು ದುಡಿದಂತ ಹಣ ನಾವು ಎಲ್ಲೂ ಕೂಡ ಸಿಡಿಯ ವ್ಯವಹಾರಗಳನ್ನ ಮಾಡಿಲ್ಲ, ಭೂಮಿಯನ್ನ ಕೊಳ್ಳೆ ಹೊಡೆಯುವಂತ ಕೆಲಸವನ್ನ ಮಾಡಿಲ್ಲ. ಅದೇನಿದ್ರು ಯಾರು ಈ ಒಂದು ಆರೋಪವನ್ನ ಮಾಡಿದ್ದಾರೆ ಅವರು ಇಂತಹ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು ಏನು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಒಂದಿಷ್ಟು ದಾಖಲೆಗಳನ್ನ ಹುಡುಕಾಟ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡಿರುವಂತದ್ದು. ಯಾವುದಾದರೂ ಒಂದು ಪ್ರಕರಣದಲ್ಲಿ ನನ್ನನ್ನು ಸಿಕ್ಕಿ ಹಾಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಭಾನುವಾರವೂ ಕೂಡ ಅಧಿಕಾರಿಗಳ ಸಭೆಯನ್ನು ನಡೆಸಿ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೂಡ ಹುಡುಕಿ ಅದಕ್ಕೆ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.